ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಪ್ಪಿಸೋಕೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದ್ರು ಕೂಡ ಇನ್ನು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ತಡರಾತ್ರಿಯವರೆಗೂ ಮನೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಠಿಕಾಣಿ ಹೂಡಿ ಜನರಿಗೆ ಟಾರ್ಚರ್ ಮಾಡ್ತಿದ್ದಾರೆ. 2 ಲಕ್ಷ ಸಾಲಕ್ಕೆ 2,60,000 ರೂಪಾಯಿ ಮರುಪಾವತಿ ಮಾಡಿದ್ರೂ ಮತ್ತೆ ಹಣ ಕಟ್ಟುವಂತೆ ಕಿರುಕುಳವನ್ನ ಕೊಡ್ತಿದ್ದಾರೆ. ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿಯ ಕಾಟ ಮಿತಿ ಮೀರಿದ್ದು ಅವರ ಟಾರ್ಚರ್ ತಾಳೂಕಾಗದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಾಲ ತುಂಬಿದೇವ್ರಿ ಸರ್, ಮತ್ತೆ ಇನ್ನೂ ನೀವು ತುಂಬಾಕಬೇಕಂತ ಅನ್ನತ್ತಾರಿ. 84 ಅಂತ ಇದಂತಂತ್ರಿ ಅವು ಎಲ್ಲ ತುಂಬಾಕಬೇಕಂತ ಅನ್ನತ್ತಾರಿ. ಮತ್ತು ನಾವು ಒಬ್ಬರೇ ಇರ್ತೇವ್ರಿ. ಮತ್ತು ರಾತ್ರಿ 9ವರೆಗೆ ಬಂದು ಕುಂದಿರ್ತಾರ್ರಿ. ಆಗ್ಲಿಕ್ಕೆ ಹೋಗಿ ಬಂದ್ರಿ ಆಗ್ಲಿಲ್ಲ ಬಂದು ಕುಂದಿರ್ತಾರ್ರಿ. ಒಟ್ಟ ತುಂಬ ಮಟ್ಟ ಹೋಗಂಗಿಲ್ರಿ ಅವ್ರು. ಈಗ ಬಂದು ಹಿಂಗೆ ಕಡ್ಸಾತಾರ್ರಿ ಅವ್ರು. ಮತ್ತು ನೀವು ಎಲ್ಲಿಂದ ಇಸು ತುಂಬ್ರಿ ಅಂತಂತಾರ್ರಿ. ನಿಮ್ಮ ಗಂಡ ತುಂಬಲಿ ನಂತರ ನೀವ್ರಿ ತುಂಬ್ರಿ ಅಂತಂತಾರ್ರಿ. ಹಾಂ ರೀ ಆಯ್ತು. ಮತ್ತು ಅಂದ್ರೆ ನಾವ್ರಿ ಮಳ್ಯಾಗ ಕೆಲಸ ಬಂದಿರ್ತೈತಂದ್ರೆ ನಾವು ತುಂಬಿದೇವ್ರಿ ಸರ್. ಮತ್ತು ಈಗೂ ತುಂಬಂತಾರೆ. ಎಷ್ಟು ತುಂಬೋದ್ರಿ ಸರ್? ನಾವು ಎಲ್ಲ ತುಂಬಿದೇವ್ರಿ. ಮತ್ತು ಇನ್ನೂ ತುಂಬ್ರಿ ಅಂತಂದವ್ರಿ. ಅದೆಲ್ಲ ತುಂಬಿದೇವ್ರಿ. ಮತ್ತು ಇನ್ನೂ ತುಂಬ್ರಿ ಅಂತ ಅನ್ನತ್ತಾರ್ರಿ. ಮತ್ತು ಇನ್ನೂ ಮುಗಿಯೋ ಮಟ್ಟ ತುಂಬಂದ್ರೆ ಎಷ್ಟು ಸಾವಿರ ಮಟ್ಟ ತುಂಬೋದು ಇಲ್ರಿ. BSS ಇಂದ ಭಾಳ ಇದಾಗತೈತ್ರಿ. ಒಟ್ಟೆ ಹೇಳ್ರಿ 9 ಗಂಟೆ ಮಟ್ಟ ಮನೆಗೆ ಬಂದು ನಿಲ್ಲತ್ತಾರ್ರಿ. ಮತ್ತು ಎಷ್ಟು ನಾವು ಇದನ್ನು ಮಾಡ್ರೂ ತುಂಬ್ರಿ ಅಂತಾರ್ರಿ ಸರ್. 2,560 ರೂಪಾಯಿ ತುಂಬೇಕ್ರಿ. ಒಂದು ದಿನದಾಗ 2,000 ರೂಪಾಯಿ ನಾವು ಎಲ್ಲಿಂದ ಹುಟ್ಸೋದು ಹೇಳಿ ಸರ್? ಹೆಣ್ಮಕ್ಳು 51,000 ರೂಪಾಯಿ ತೊಗೊಂಡವ್ರಿ ಸರ್. ಈಗ ತುಂಬಾಕ್ ಹಿಡ್ದ 1.5 ವರ್ಷ ಆತ್ರಿ. ಹಾಂ 1.5 ವರ್ಷ ರೀ. 2 ವರ್ಷ 2.5 ವರ್ಷ ಹಿಂಗೆ ಇನ್ನೂ ಇಲ್ರಿ ಸರ್. ಅವ್ರ ಅದ್ರಾಗ ಎಷ್ಟದ ಆಮೇಲೆ ಅಷ್ಟು ಅದಾವ್ರಿ. 2 ವರ್ಷ ಮಟ್ಟ ಹೇಳಿದಾರ್ರಿ ಸರ್. ನಾವು 51 ಎಲ್ಲ ತುಂಬಿದವ್ರಿ ಸರ್. ಈಗ ಆದ್ರೂ ನಮ್ಗೆ ಹಿಂಗೆ ಮಾಡತ್ತಾರೆ ಅವ್ರು. ರಾತ್ರಿ 9 ಗಂಟೆಯಿಂದ ಬಂದು ನಿಲ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವ್ರಿ ಸರ್. ನಿಮ್ದು ರೆಕಾರ್ಡಿಂಗ್ ಮಾಡ್ತಂದ್ರೆ ಮಾಡ್ಕೋರಿ ಅಮ್ಮ. ಫೋನ್ ಕೊಡ್ತಾರೆ ನಮ್ಮ ಕೈಯಾರ್ರಿ. ಮಾಡ್ಕೋರಿ ಅಮ್ಮ, ನಿಮಗೆ ಪೊಲೀಸ್ರಿಗೆ ಫೋನ್ ಹಚ್ತೇವೆ ನಾವು ಅಂತ ಹೇಳತ್ತಾರ್ರಿ ಸರ್. ನಮ್ಮ ಏನು ಮಾಡ್ತಾರ್ರಿ? ನಿಮ್ಮ DC ರೀ ಏನು ಮಾಡಾರ್ದಾರ್ರಿ? ನಿಮ್ಮ ಸಂಘಟನೆ ಯಾರು ಏನಾರೇ ಮಾಡಾರ್ದಾರ ಅಂತ ಕೇಳ್ತಾರ್ರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.